ದಾಬಾಸ್ಪೇಟ್ನಲ್ಲಿ ನೀವು ನಿಮ್ಮ ಏನು ಇದ್ರದ್ದು ಒಂದು ಪಾರ್ಕೇ ಇದೆ, ಇಂಡಸ್ಟ್ರಿಯಲ್ ಕಾರ್ಗೋ ಪಾರ್ಕ್ನೇ ಉದ್ಘಾಟನೆ ಮಾಡಿದೆ. ಅದನ್ನ ಆ ರೀತಿ ಇದ್ದಾಗ ಅಲ್ಲಿ ತಗೊಳ್ಳಿ, ಇಲ್ಲಿ ತಗೊಂಡು ಮ್ಯಾನುಫ್ಯಾಕ್ಚರಿಂಗ್ ತಗೊಂಡು ಪ್ರಯಾರಿಟಿ ಮ್ಯಾನುಫ್ಯಾಕ್ಚರಿಂಗ್ ನಾಟ್ ಕೊಡ ಒನ್ಸ್ ಈಗ ಮಾಡಿದ್ರೆ ಉದಾಹರಣೆ ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ನಾವು 25,000 ಅದು ಈ ದಂಡ ಇಸ್ ವೆರಿ ಸ್ಮಾಲ್ ಫಾರ್ ದಮ್. ಅವ್ರು ಏನೋ ಆರಾಮ್ ಕಟ್ಟಿರ್ತಾರೆ, ಎಲ್ಲರೂ ಆಕ್ಟಿವಿಟಿ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಒಂದೇನೋ ಬೇರೆ ತರದಾಗ ಅದ್ರದ್ದು ಇಕ್ವಲೆಂಟ್ ಆಗಿ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಯಾರು ಬರೋದಿಲ್ಲ. ಅವಾಗ ಅಷ್ಟು ಪೆನಾಲ್ಟಿ ಕಟ್ಟಬೇಕಾಗ್ತದ, ಅಥವಾ ಈಗ 10 ಲಕ್ಷ ಒಂದು ಸೈಟ್ ಇತ್ತು ವ್ಯಾಲ್ಯೂ ಇತ್ತು ಅದ್ರ 50% ಮಾಡಿದ್ವಿ ಏನೋ ಮಾಡಿದ್ರೆ ಅವಾಗ ಸ್ವಲ್ಪ ಎದುರ್ಕೋತಾರೆ. 40 ಕೇಸಸ್ ಆಗಿದಾವೆ. ಒಂದೇ ಕಡೆ ಇರಲ್ಲ, ಎಲ್ಲ ಕಡೆ ಕೂಡ ಆಗಿರ್ತವೆ. ನಾನು ಬಂದ್ಮೇಲೆ ಐಡೆಂಟಿಫೈ ಮಾಡ್ತಾರೆ ಇಶ್ಯೂ, ಬಹಳಷ್ಟು ಇಶ್ಯೂ ಐಡೆಂಟಿಫೈ ಮಾಡಿದ್ದೀನಿ. ಸಿಸ್ಟಮೆಟಿಕ್ ಆಗಿ ಅದನ್ನೆಲ್ಲ ಅಡ್ರೆಸ್ ಮಾಡಿ ಒಂದು ವ್ಯವಸ್ಥೆಯನ್ನ ಸರಿಯಾದ ದಾರಿ ತರುವಂತ ಪ್ರಯತ್ನ ಕಳೆದ 1 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾವು ಐಡೆಂಟಿಫೈಡ್ 20-30 ಇಶ್ಯೂಸ್ ಲೈಕ್ ದಿಸ್. ಇದು ಅವ್ರಿಗೆ ನಾವು ಸರ್ಕಾರ ಆ ರೂಲ್ಸ್ ಇದೆ, ಆ ರೂಲ್ಸ್ ಯಾವಾಗ ಬಂತು ಏನ್ ಬಂತು ನನಗೆ ಗೊತ್ತಿಲ್ಲ. ಆ ರೂಲ್ಸ್ ಅದನ್ನ ದುರುಪಯೋಗ ಮಾಡ್ಕೊತಾ ಇದಾರೆ. ಕಾನೂನಾತ್ಮಕವಾಗಿ ಇಸ್ ಕರೆಕ್ಟ್, 25,000 ದಂಡ ಕೊಡ್ತಾರೆ, ಮಾಡ್ಕೊತಾರೆ. ಅಲ್ಲ, ಏರ್ಪೋರ್ಟ್ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ, ಬೆಂಗಳೂರಿನ ಹಿತಾಸಕ್ತಿ ಮುಖ್ಯ. ನನ್ನ ವೈಯಕ್ತಿಕ ಚಾಯ್ಸು ಗೀಸು ಏನೂ ಇಲ್ಲ. ಐಡೆಕ್ನವ್ರು ಕೆಲವರು ತಂದು ಕೊಟ್ಟಿದ್ದಾರೆ, ಎಕ್ಸ್ಪರ್ಟ್ಸ್ ಕೂಡ ಕೊಂಡವ್ರು. ಕ್ಯಾಪ್ಟನ್ ಗೋಪಿನಾಥ್ ಕೂಡ ನಿನ್ನೆ ಟ್ರೈ ಮಾಡ್ತಾ ಮೀಟ್ ಆಗ್ತಾ ಇದ್ದಾರೆ. ಯಾರು ನಮ್ಮ ಏನಾಗಿದ್ದಾರೆ ಅಂತ ಹೇಳ್ತೀನಿ. ಒಂದು ಅವಶ್ಯಕತೆ ಯಾರೋ ಒಂದು ಕಂಪನಿ ಕೂಡ ನಾವು ಮಾಡ್ತೀವಿ, ಕೊಡ್ತೀವಿ. ಎಕ್ಸ್ಪರ್ಟ್ಸ್ನೆಲ್ಲ ಕೊಟ್ಕೊಂಡು ಎಲ್ಲಿ ಸೂಟೇಬಲ್ ಆಗುತ್ತೆ. ಸುಮ್ಮನೆ ವಿಮ್ಸನ್ ಫ್ಯಾನ್ಸಿ ನನಗೆ ಇಲ್ಲಿ ಬೇಕು, ನನಗೆ ಬೇಕು, ಬಿಜಾಪುರದಾಗ ಬೇಕು, ನನಗೆ ಅದ್ರಾಗ ಬೇಕು, ಅದು ಬೇಕಾಗಿಲ್ಲ. ಈ ರೀತಿ ನಿರ್ಣಯ ಆಗ್ಬಾರ್ದು. ಇವತ್ತು ದಿವಸ ಬೆಂಗಳೂರಿಗೆ ಹತ್ರನೂ ಇರ್ಬೇಕು. ಬಹಳ 90 ಕಿಲೋಮೀಟರ್ 100 ಕಿಲೋಮೀಟರ್ ಯಾರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಂಗಿಲ್ಲ. 50-60 ಕಿಲೋಮೀಟರ್ಸ್ನಲ್ಲಿ ಬೆಂಗಳೂರು ಸುತ್ತಮುತ್ತ ಹಾಗೆ ಇವತ್ತು BI ಏನಿಲ್ಲ, ಅದು ಬಹಳ ಅಷ್ಟು ಹತ್ರ ಸಿಗ್ಬೇಕು. ಒಂದು 10-15 ಕಿಲೋಮೀಟರ್ಸ್ ಜಾಸ್ತಿ ಆಗ್ಬೇಕಷ್ಟೇ. ಇಲ್ಲಿಕಂದ್ರೆ ಅವೆಲ್ಲೋ ದೂರ ಒಯ್ದು ನಾವು ಚಿತ್ರದುರ್ಗ ಮಾಡಿದ್ರೆ ಯಾರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುತ್ತಾ, ಏರ್ಪೋರ್ಟ್ ಆಗುತ್ತಾ, ಡಿಸ್ಟ್ರಿಕ್ಟ್ ಏರ್ಪೋರ್ಟ್ ಆಗುತ್ತಾ. ಅಂತೂ ಹಾಗೆ ಇದೆ. ಇಲ್ಲ ಅಂತಲ್ಲ, ನಾವು ಕಂಪ್ನಿಗಳು ಕೂಡ ಚರ್ಚೆ ಮಾಡ್ತೀವಿ, ಕಂಪ್ನಿಗಳು ಮಾಡ್ತೀವಿ. ಅವರು ಯಾವ ಕಂಪನಿಗಳಿಗೆ, ಈಗ ಫಾಕ್ಸ್ಕಾನ್ ಬರ್ತದೆ, ಫಾಕ್ಸ್ಕಾನ್ಗೆ ಏನ್ ಸ್ಕಿಲ್ ಬೇಕು ಅಂತ ಹೇಳಿದ್ರೆ ನಮ್ಮ ಕನ್ನಡದ ವಿದ್ಯಾರ್ಥಿಗಳು, ಕನ್ನಡಿಗರಿಗೆ ಆ ಸ್ಕಿಲ್ ಅನ್ನ ನಾವು ಡೆವಲಪ್ ಮಾಡಿ ಅದರಲ್ಲಿ ಅವ್ರು ಚೂಸ್ ಮಾಡ್ಲಿ. ಅದ್ರಾಗ ಇಫ್ ದೇ ಆರ್ ಕ್ವಾಲಿಫೈಡ್, ಅವರು ಇಲ್ಲಪ್ಪ ಅವರು ಪೊಟೆನ್ಶಿಯಲ್ ಇದಾರಪ್ಪ ಅಂತ ಸೆಲೆಕ್ಟ್ ಮಾಡ್ಲಿ. ಅದು ಹಾಗೆ ಹುಡುಕಾಡ್ತೀವಿ ನಾವು. ಪ್ರಿಯಾಂಕರ್ಗೆ ಅವರು ಕೂಡ ಮಾತಾಡಿ ಅಲ್ಲಿನೂ ಕೂಡ ನಾವು ಕನ್ನಡಿಗರಿಗೆ ಹೆಲ್ಪ್ ಮಾಡ್ತೀವಿ. ಈಗ ತತ್ಕ್ಷಣ ಅವ್ರು ನಮ್ಮ ಎಫಿಷಿಯನ್ಸಿಗೆ ನಮ್ಮ ಇದಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಏನು ಅವರು ಎಕ್ಸ್ಪ್ರೆಷನ್ ಮಾಡಿದ್ರೆ ಅದು ಸತ್ಯಾಂಶ ಕೂಡ ಇದೆ, ಇಲ್ಲ ಅಂತ ನಾನು ಮಾಡೋದಲ್ಲ. ಇದರರ್ಥ ನಾವು ಕನ್ನಡಿಗರನ್ನ ನಿರ್ಲಕ್ಷ್ಯ ಮಾಡ್ತೀವಿ ಅಂತಲ್ಲ, ಅವ್ರ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡ್ಬೇಕು. ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಹಾಗೆ ಹುಡುಕಾಡ್ತೀನಿ, ಹಾದಿಗಳು ಇದಾವೆ. ಈ ಸಂದರ್ಭದಲ್ಲಿ ಎಷ್ಟೇ ಹೇಳ್ತೀನಿ, ಯಾರು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಕನ್ನಡಿಗರದ್ದು ಕೂಡ ಹಿತಾಸಕ್ತಿಯನ್ನು ನಾವು ರಕ್ಷಣೆ ಮಾಡ್ತೀವಿ. ಅದ್ರ ಜೊತೆಗೆ ಇಂಡಸ್ಟ್ರೀಸ್ಗಳು ಕೂಡ ತಮ್ಮ ಹಿತಾಸಕ್ತಿ ಏನಿದೆಲ್ಲ ಅದನ್ನ ನಾವು ರಕ್ಷಣೆ ಮಾಡ್ತೀವಿ. ಅವಶ್ಯ ಬಿದ್ದರೆ ಅವರೆಲ್ಲರೂ ಮೋಹನ್ ದಾಸ್ ಪೈ ಇರ್ಬೋದು, ಎಲ್ಲ ಇಂಡಸ್ಟ್ರೀಸ್ ಅವ್ರು ಕೂಡ ಡೈಲಾಗ್ ಕೂಡ ಅವ್ರ ಡಿಸ್ಕಷನ್ ಮಾಡಿ ಒಂದು ಒಮ್ಮತದ ಸೂತ್ರ ಎರಡು ನಮ್ಮ ಹಿತಾಸಕ್ತಿಗಳು ರಕ್ಷಣೆ ಆಗ್ಲಿಕ್ಕೆ ಏನ್ ಸಾಧ್ಯ ಅದನ್ನ ಮಾಡ್ತೀವಿ. ಈಗ ನಮ್ಮ ಸ್ಟೂಡೆಂಟ್ಸ್ ನಮ್ಮಲ್ಲಿ ITIs ಇದಾವೆ. ಎಷ್ಟೋ ಜನ IT ಮಾಡ್ಕೊಂಡಿದ್ದಾರೆ. ನಾವು ಅವ್ರಿಗೆ ಟೇಲರ್ ಮಾಡಿ ಉತ್ತರ ಸಾಹೇಬ್ ಕೊಡ್ತೀವಿ, ನಮ್ಮ ಸ್ಟೂಡೆಂಟ್ಸ್ ಕೊಡ್ತೀವಿ. ಅದ್ರಾಗ ಅವರು ಕ್ವಾಲಿಫೈ ಆಗ್ತಾರೆ, ಅವರು ಕಂಪ್ಲೀಷನ್ ಮಾಡ್ಮೇಲೆ ಅವ್ರಿಗೆ ಡಿಸೈನ್ ಕೋರ್ಸ್ ಏನಿದೆ, ಆ ಕಂಟೆಂಟ್ ಏನಿದೆ ಅದು ಕೊಟ್ಮೇಲೆ ಅದು ಮಾಡ್ಮೇಲೆ ಅದಕ್ಕೆ ಅವ್ರು ಸೂಟೇಬಲ್ ತಗೊಳ್ಳಿ. ಬಹಳಷ್ಟು ಇಂಡಸ್ಟ್ರೀಸ್ ಎಕ್ಸ್ಪೋಸ್ ಮಾಡ್ತಾರೆ, ಅವ್ರಿಗೂ ಬೇಕಾಗಿದೆ, ಲೋಕಲ್ ಟ್ಯಾಲೆಂಟ್ ಬೇಕಾಗಿದೆ, ತುಳಿವಾಗಬೇಕು ಅಂತ. ನೋಡಿ, ಸಂತೋಷ್ ಲಾಡ್ ಅವ್ರಿಗೆ ನಾನು ಈಗ ಹೇಳ್ತಾರಲ್ಲ, ಅವರು ಹೇಳಿದ್ದಾರೆ ಕೂಡ ಹೊರಬಾಗ್ತಾರೆ, ಹೊರಬಾಗ್ ಹೇಳಿದ್ದಾರೆ. ನಮಗೆ ಕೊಡ್ಬೇಕಲ್ಲ, ಉದ್ದೇಶ ಏನಿದೆ, ಹೊರಬಾಗ್ ತಗೊಂಡಿಲ್ಲ. ರೋಡ್ ಕರ್ನಾಟಕ ಎಲ್ಲಿಂದ್ರೆ ಬರಲಿ, ನಮ್ಮ ಮಕ್ಕಳು ಏನಿದ್ದಾರೆ ಅವ್ರು ಸ್ಕಿಲ್ ಕೊಟ್ಟು ಅವ್ರಿಗೆ ರೆಡಿ ಮಾಡುವಂತ, ಇಂಡಸ್ಟ್ರಿ ರೆಡಿ ಮಾಡುವಂತ. ನೋಡ್ರಿ, ನಾ ಹೇಳ್ತೀವಲ್ಲ, ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ, ನಾವು ಮುಕ್ತವಾಗಿದ್ದೀವಿ. ಇಷ್ಟು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕೆಟಗರಿಕಲ್ ಹೇಳ್ತೀನಿ, ಕನ್ನಡಿಗರ ರಕ್ಷಣೆನೂ ಕೂಡ ಯುವಕರ ರಕ್ಷಣೆ ಮಾಡ್ತೀವಿ. ಅವರಿಗೆ ಉದ್ಯೋಗ ಸಿಗ್ಬೇಕು. ಅದಕ್ಕೆ ನಾನಾ ತರಗಳಿದಾವೆ. ಒಂದು C ಗ್ರೂಪ್ ನಲ್ಲಿ, D ಗ್ರೂಪ್ ನಲ್ಲಿ ಒಂಥರ ಇದೆ, ಸ್ಕಿಲ್ ನಲ್ಲಿ ಒಂಥರ ಇದೆ, ಅದನ್ನು ಮಾಡ್ತೀವಿ. ಇಂಡಸ್ಟ್ರಿ ಕೂಡ ನಾವು ಚರ್ಚೆ ಮಾಡ್ತೀವಿ. ಅವರ ಹಿತಾಸಕ್ತಿಗೂ ಯಾವುದೇ ಒಂದು ಎಳ್ಳಷ್ಟು ಕೂಡ ಧಕ್ಕೆ ಬರಲಾರ್ದಾಗೆ ಅವರ ರಕ್ಷಣೆಯನ್ನು ಕೂಡ ನಾವು ಬಹಳ ಸ್ಪಷ್ಟವಾಗಿ ಮಾಡ್ತೀವಿ.
will not do that. ಇಂಥದ್ದೊಂದು ಒಳ್ಳೆ ಸಮಸ್ಯೆ ಆಗಲ್ಲ. ಅದು ಪ್ರಶ್ನೆ ಬರಲ್ಲ, ನಾವು ರಿಸಾಲ್ವ್ ಮಾಡ್ತೀವಲ್ಲ ಈಗ ಅದನ್ನ ಕಳ್ಕೊತೀವಲ್ಲ. ನಾನು ಹೇಳಿದ್ದೀನಿ ಈಗ ಒಳ್ಳೆ ಬಿಲ್ ತರಕ್ ಹೊರಟಾಗ ಕೈಗಾರಿಕೋದ್ಯಮಿಗಳನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಮಾಡ್ಬೇಕಾಗಿತ್ತಲ್ವಾ. ಸೊ ನಮ್ಮ ಒಪಿನಿಯನ್ ನಾವು ಕೊಟ್ಟಿದೀವಿ. ಏನೋ ಇದಾದ್ಮೇಲೆ ನಿನ್ನೆನೂ ಕೂಡ ಇದ್ರಲ್ಲ ಸ್ವಲ್ಪ ಅಲ್ಲಿ ನಮ್ಮ ಮೌಸಿನ್ ಅವ್ರು ಹೇಳೋದಕ್ಕೂ ಕೂಡ ಅದು ಇದಕ್ಕೆ ಕಂಟೆಂಟ್ ಸ್ವಲ್ಪ ಡಿಫರೆನ್ಸ್ ಆಗಿದೆ. ಹೀಗಾಗಿ ನಾವು ಸರಿಪಡಿಸ್ತೀವಿ. ನಿನ್ನೆ ಕ್ಯಾಬಿನೆಟ್ ನಲ್ಲಿ ಏನು ಕನ್ನಡಿಗರಿಗೆ ಉದ್ಯೋಗಾವಕಾಶಗಳನ್ನ ನಾವು ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಕೊಡ್ಬೇಕು ಅಂತ ಹೇಳಿ ಏನು ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಆಗಿದೆ. ನಿನ್ನೆ ಕ್ಯಾಬಿನೆಟ್ ನಲ್ಲಿ ಏನು ಕನ್ನಡಿಗರಿಗೆ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಕೊಡಬೇಕು ಅಂತ ಹೇಳಿ ನಿರ್ಣಯ ಆಗಿದೆ. ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು, ಕರ್ನಾಟಕದಲ್ಲಿ ಸರ್ವಶ್ರೇಷ್ಠ, ನಾವು ಕೊಡ್ಲೇಬೇಕು. ಕನ್ನಡಿಗರಿಗೆ ಉದ್ಯೋಗ ಕೊಡ್ಲೇಬೇಕು, ಅವರ ನೆರವಿಗೆ ನಾವು ಬರಲೇಬೇಕು ಖಾಸಗಿ ಕಂಪನಿ ಕೂಡ. ಆದ್ರೆ ಅದ್ರ ಜೊತೆಗೆ ಈ ಕಂಪನಿಗಳನ್ನು ಕೂಡ ನಾವು ಅವರ ಹಿತಾಸಕ್ತಿಯನ್ನ ವಿಶೇಷವಾಗಿ ಎಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಇದು ಬರ್ತದೆ ಮತ್ತು ಡಿ ಗ್ರೂಪ್ ಅದು ಅದೆಲ್ಲ ನಡೀತದೆ. ಈಗಾಗಲೇ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಲಿ ಕೂಡ ಇದೆ. ಯಾರು ಇನ್ಸೆಂಟಿವ್ಸ್ ತಗೋತಾರೆ, ನಮ್ಮ ಹತ್ರ ಕನ್ಸೆಷನ್ ತಗೋತಾರೆ, ಅವ್ರು 100% ಕೊಡಬೇಕು ಅಂತ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಲಿ ಇರುತ್ತೆ. ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ. ಇನ್ನು ಈ ಸ್ಕಿಲ್ನಲ್ಲೂ ಕೂಡ ಮತ್ತು ಈ ಮ್ಯಾನೇಜರಲ್ ಕೋರ್ಸ್ ಲೈಕ್ ಸ್ಟೂಡೆಂಟ್ ಇರ್ಬೋದು, ಮ್ಯಾನೇಜರ್ಸ್ ಇರ್ಬೋದು, ಅದರಲ್ಲಿ ಸ್ವಲ್ಪ ಅವರಿಗೆ ಖಾಸಗಿ ಕಂಪನಿಗಳಿಗೆ ನಾವು ಅಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಒಂದು ಉದ್ದೇಶ ಇದೆ. ಹೀಗಾಗಿ ಇವತ್ತು ಮೋಹನ್ದಾಸ್ ಭಾಯ್ ಇರ್ಬೋದು, ಬಹಳಷ್ಟು ಜನ ಟ್ವೀಟ್ ಮಾಡಿದ್ದಾರೆ. ನಿನ್ನೆನೂ ಕೂಡ ನಾನು ಮೊಹಮ್ಮದ್ ಮೋಸಿನ್ ಅವ್ರು ಕೇಳಿದೆ. ಹಿಂದೆ ನಮಗೆ ನಾವು ಬಂದಾಗ ನಾವು ಸ್ಟ್ಯಾಂಡ್ ಅಪ್ ಕಳಿಸಿದ್ವಿ ಅವ್ರಿಗೆ. ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಏನಿದೆ ಅದನ್ನ ಮೇಂಟೈನ್ ಮಾಡೋದು ಸೂಕ್ತ ಅಂತ ಹೇಳಿ. ನಿನ್ನೆ ನಾನು ಕೇಳಿದಾಗ ಮೋಸಿನ್ ಅವರು ಅಡ್ವೈಸರಿ ಇದರಲ್ಲಿ ಎಲ್ಲರೂ ಕೂಡ ಅಡ್ವೈಸರಿ ಅಂತ ಬಿಲ್ ನಲ್ಲಿ ಅಡ್ವೈಸರಿ ಇರೋದಲ್ಲ. ಅವಾಗ ನಮಗೂ ಆ ಕ್ಷಣಕ್ಕೆ ಅದು ನಮಗೂ ಕೂಡ ಹೊಡಿಲಿಲ್ಲ ಹೊರಡಿದಾಗ. ಈಗ ಅದನ್ನ ನೋಡಿದಾಗ ಸ್ವಲ್ಪ ಗೊಂದಲವನ್ನು ಸೃಷ್ಟಿ ಮಾಡಿದೆ, ಇಲ್ಲ ಅಂತ ಅನ್ನೋದಲ್ಲ. ಹೀಗಾಗಿ ನಾನು ಇಷ್ಟೇ ಹೇಳ್ತೀನಿ, ಈಗ ಕನ್ನಡಿಗರನ್ನ ರಕ್ಷಣೆ ಮಾಡೋದು, ಅವ್ರ ಉದ್ಯೋಗ ಕೊಡೋದು ಅದು ನಮ್ಮ ಸರ್ವಶ್ರೇಷ್ಠ, ನಮ್ಮ ಪ್ಯಾರಾಮೌಂಟ್ ನಾವು ಕೊಡಲೇಬೇಕು ಅವ್ರಿಗೆ. ಅದನ್ನ ನಾವು ಮಾಡೇ ಮಾಡ್ತೀವಿ. ಅವ್ರ ಹಿತವನ್ನ ನಾವು ಕಾಪಾಡ್ತೀವಿ. ಈ ಇಂಡಸ್ಟ್ರಿಯಲಿಸ್ಟ್ ಏನು ಅಪ್ರೆಂಟಿಸ್ಶಿಪ್ಸ್ ಮಾಡಿದ್ದಾರೆ ಅದನ್ನ ನಾವು ಮುಖ್ಯಮಂತ್ರಿಗಳ ಜೊತೆ ನಾನು IT ಮಿನಿಸ್ಟರ್ ಪ್ರಿಯಾಂಕರ್ಗೂ ಮಾತನಾಡಿದ್ವಿ. ಬಿಡಿ, ಈಗ ಇದು ಮಾತಾಡೋ ವಿಷಯ. ಇದಕ್ಕೆ ಭ್ರಷ್ಟ ರಕ್ಷಣೆ ಇದೆ. ಕನ್ನಡಿಗ ಉದ್ಯೋಗ ಕೊಟ್ಟರೆ ಭ್ರಷ್ಟ ಆಗ್ತದೆ ಅಂತಾರೆ. ಬೇಡ, ಮೋಹನ್ದಾಸ್ ಭಾಯ್ ಅವರು ಟಾಕಿಂಗ್ ಅಬೌಟ್ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಸ್ಕಿಲ್ ನಲ್ಲಿ ಇದಕ್ಕೆ ಅವ್ರಿಗೇನು ಅವ್ರ ಎಫಿಷಿಯನ್ಸಿಗೆ ಏನು ಎಫೆಕ್ಟ್ ಆಗ್ತದೆ, ಅದಕ್ಕೆ ದಾರಿ ಕಟ್ಕೋತೀವಿ. ಒತ್ತಾಯ ಮಾಡಲ್ಲ ಅವ್ರಿಗೆ. ನಾವು ದಾರಿ ಕಟ್ಕೊಂಡು ನಾವು ಸ್ಕಿಲ್ ಪ್ರೊಡ್ಯೂಸ್ ಮಾಡ್ಕೊಂಡ್ರೆ ಅವ್ರೇ ಬೇಡ ಅಂತಾರೆ. 100 ಜನಕ್ಕೆ ಕೇಳ್ತೀವಿ, 50 ಜನ ಕ್ವಾಲಿಫೈ ಆಗ್ತಾರಲ್ಲ ಕನ್ನಡಿಗರು. ಹಾದಿ ಇದೆ ಎಲ್ಲದಕ್ಕೂ. ಸರ್, ಬೆಳಗ್ಗೆಯಿಂದ ಈ ವಿಚಾರ ಚರ್ಚೆ ಆಗ್ತದೆ. ನಿಮ್ಮನ್ನ ಯಾರಾದ್ರೂ ದೂರವಾಣಿಯಲ್ಲಿ ಸಂಪರ್ಕ ಮಾಡಿದ್ರೆ, ಏನಾದ್ರು ಚರ್ಚೆ ಮಾಡಿದ್ರೆ, ಇವರು ಕಂಪನಿಗಳ ಮಾಲೀಕರು ನನ್ನ ಜೊತೆ ಬಹಳಷ್ಟು ಜನ ಚರ್ಚೆ ಮಾಡಿದ್ದಾರೆ, ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ, ಬಹಳ ಜನ ಚರ್ಚೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ IT ಮಿನಿಸ್ಟರ್ ನಾವು ಚರ್ಚೆ ಮಾಡಿದ್ವಿ. ಎಲ್ಲವೂ ಸುಖಾಂತವಾಗಿ ಎಂಡ್ ಆಗ್ತದೆ. ಎಲ್ಲ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾನು ಹೇಳಿದ್ದೀನಲ್ಲ, ಈಗ ರೆಫರೆನ್ಸ್ ಕೊಟ್ಟು ನಾನು ಟ್ವೀಟು ಮಾಡಿದ್ದೀನಿ. ಆಕ್ಟಿವಿಟಿ ಇಸ್ ವೆರಿ ವೆರಿ ಕ್ಲಿಯರ್. ಟ್ವೀಟು ಮಾಡಿದ್ದೀನಿ. ಎಲ್ಲರಿಗೂ ನೀವು ಕೂಡ ಹೇಳಿಕೆ ತಗೋತಾ ಇದ್ರಿ. ಎಲ್ಲರೂ ಹೇಳಿಕೆ ತಗೊಂಡಿದ್ದಾರೆ. ನ್ಯಾಷನಲ್ ಚಾನಲ್ಸ್ ತಗೊಂಡಿದ್ದಾರೆ, ಇದು ತಗೊಂಡಿದ್ದೀವಿ. ಎವ್ರಿಥಿಂಗ್ ವಿಲ್ ಬಿ ರಿಸಾಲ್ವ್. ಎಲ್ಲರೂ ಕೂಡ ಬಗೆಹರಿತದೆ. ಅದು ನೋಡೋಣ. ಈಗ ಮೊದಲಾದ ಈಗ ಮುಖ್ಯಮಂತ್ರಿಗಳನ್ನ ಮಾಡಿ ತಿಳಿಸಿದ ಮೇಲೆ ಅದು ಯಾವ ರೀತಿ ಮೊಬೈಲ್ ನಲ್ಲಿ ಮಾರ್ಪಾಡು ಮಾಡಬೇಕು, ಏನ್ ಮಾಡಬೇಕು, ಆದ್ರೆ ಇಷ್ಟೇ ಎಲ್ಲವೂ ಅಂತ್ಯವಾದ್ಮೇಲೆ ಬಿಲ್ ಮಂಡನೆ ಆಗ್ತದೆ. ಒಂದು ಹಗರಣದ ಚರ್ಚೆ ಆಗ್ತದೆ ಸರ್. ರಾಜಣ್ಣ ಅವ್ರ ಮೇಲೆ ಒಂದು ಗಂಭೀರ ಆರೋಪ ಬಂದಿದೆ. ಬೇನಾಮಿ ಹೆಸರಿನಲ್ಲಿ ಸಾಲ ಕೊಟ್ಟಿದ್ದಾರೆ. ನನ್ ಗೊತ್ತಿಲ್ಲ, ಅದು ನನ್ನ ಮಾಹಿತಿ ಗೊತ್ತಾದ
ಸರ್ ನಿಮ್ಮನ್ನ ಕೋಟ್ ಮಾಡಿ ಸಂಕೇತ್ ಎನ್ಗೆ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಸರ್. ಸಂಕೇತ್ ಎನ್ಗೆ ಅವರು ನಿಮ್ಮ ಮಾಜಿ ವಕ್ತಾರರು ಧಾರವಾಡದಲ್ಲಿ ಅವಶ್ಯಕತೆ ಇಲ್ಲದು ಕೂಡ ಅಥವಾ ಕೈಗಾರಿಕೆಗಳಿಂದ ಬೇಡಿಕೆ ಇಲ್ಲದಿದ್ರು ಕೂಡ ಭೂಮಿಯನ್ನ ರೈತರಿಂದ ವಶಪಡಿಸಿಕೊಂಡಿದ್ದಾರೆ, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೆ ಅಂತ ಸ್ವಾಧೀನ ಆಗಿದೆ, ಬಟ್ ಬಳಕೆ ಆಗ್ತಾ ಇಲ್ಲ. ಧಾರವಾಡದಲ್ಲಿ ಇಂಡಸ್ಟ್ರಿಗಳಿಗೆ ಅದನ್ನು ಕೊಡ್ತಾ ಇಲ್ಲ. ಇಂಡಸ್ಟ್ರಿಗಳಿಂದ ಡಿಮಾಂಡ್ ಇಲ್ಲದೆ ಇದ್ರು ಕೂಡ ಅಕ್ವೈರ್ ಮಾಡಿದ್ದಾರೆ. 3631 ಎಕರೆನ ವಶಪಡಿಸಿಕೊಂಡಿದ್ದಾರೆ ರೈತರಿಂದ. ಯಾವಾಗ ಯಾವ ಇಶ್ಯೂದಲ್ಲಿ ನಿನ್ನೆ ಒಂದು ಇದ್ಕೆ ಮಾಡಿದ್ರು ನಿಮ್ದೆ ಸುವರ್ಣ ಟಿವಿಯಲ್ಲಿ, ಅದು ಯಾರೋ ಒಂದು ಡಬಲ್ ಪೇಮೆಂಟ್ ಆಗಿದ್ದು 2012 2022ರಲ್ಲಿ ನನ್ನ ಹೆಸರು ಹಾಕಿ ಅದು ನನ್ನ ಹೆಸರು ಹಾಕಿಲ್ಲ. ಹೀಗೆ ಬೇಡ, ನಮ್ ಕಾಲದಲ್ಲಿ ಅವು ಕೂಡ ಆಗಿಲ್ಲ. ಇವು ಎಲ್ಲರೂ ಕೂಡ ಈಗ ಮತ್ತೆ ಯಾವ್ದು ಬ್ಯಾಂಕಿಂದ ಬಂತು ಪೇಮೆಂಟ್ ಆಗಿದೆ ಅಂತ, ಅದು 2012ರಾಗ ಆಗಿದೆ. ನಾವು ರಿಕವರ್ ಮಾಡ್ತಾ ಇದೀವಿ, ಸುಮಾರು 12 ಕೋಟಿ ರಿಕವರ್ ಮಾಡಿದೀವಿ. ಏನು ನಮ್ಮ ಇದರಲ್ಲಿ ಇವತ್ತು ಸಹ ಆ ರೀತಿ ಅದು ಕೂಡ ಆಗೋದಿಲ್ಲ. ಅಲ್ಲ, ಅವರು ಓವರಾಲ್ ಆಗಿ ಓವರಾಲ್ ಹೇಳ್ಬೇಕು, ನಮ್ಮ ಅವಧಿಯಲ್ಲಿ ಎತ್ತವ ಏನಾದ್ರೂ ಆಗಿದೆ ಹೇಳಿ ಅಷ್ಟೇ ಮಾತಾಡಿ. ನಮ್ಗೆ ಅಲ್ಲಲ್ಲ ಸರ್, ಈಗ ಹಿಂದಿಂದ ನಾವು ಇದು ಮಾಡ್ತಾ ಇದೀವಿ. ಧಾರವಾಡ ಬೇಲೂರು ಕೈಗಾರಿಕೆಗಳಲ್ಲೆಲ್ಲ ವಶಪಡಿಸಿಕೊಂಡಿದ್ದಾರೆ ಸರ್. ಅಲ್ಲೇನ್ ಪ್ರಾಜೆಕ್ಟ್ ಏನಾದ್ರು ಬರ್ತಾ ಇದೆ ಸರ್? ಈಗ ಬರ್ತಾ ಇದಾವೆ, ಕಂಪನಿಗಳು ಬರ್ತಾ ಇದಾವೆ. ಅವ್ರು ವಶಪಡಿಸ್ಕೊಂಡಿದ್ದು ನಾನು ನಮ್ಮಲ್ಲಿ ವಶಪಡ್ಕೊಂಡು ವಶಪಡ್ಕೊಂಡಿದ್ದಾರೆ. ಜಗದೀಶ್ ಶೆಟ್ಟರ್ ಇದ್ದಾಗ ಹಾಕಿದಾವೆ. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಅವ್ರು ತಪ್ಪು ಮಾಡಿದಾರಂತಲ್ಲ. ಈಗ ಅನೇಕ ಕಡೆ ಇವತ್ತು ಸರ್ ನಾನು ನಿನ್ನೇನು ಕೂಡ ಒಂದು ಹೇಳಿಕೆ ಕೊಟ್ಟೆ. ಬಹಳಷ್ಟು ಕಡೆ ಜಮೀನು ತಗೋತಾರೆ, ಒಂದು ಎಕ್ಸ್ ಯಾರೋ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ, ಪ್ರೆಸಿಷನ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ.